ಚೆನ್ನಾಗಿದೆ ಸರ್. ಫಸ್ಟ್ ಹಾಫು ಒಂಥರ ಕ್ಯೂರಿಯಾಸಿಟಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ವೇಟಿಂಗು. ಕಲ್ಕಿ ಭಗವಾನ್ ಅವತಾರ ತಾಳಿದ್ದಾರೆ ಉಪೇಂದ್ರ ಅವರು. ಒಂಥರ ನೋಡೋಕೆ ಖುಷಿ ಆಗ್ತಿದೆ. ಅವರು ಅಂದರೆ ಅವರು ಡೈರೆಕ್ಟರ್ ಕ್ಯಾಪ್ ಏನು 9 ವರ್ಷ ತೊಟ್ಟಿರಲಿಲ್ಲ, ಈಗ ತೊಟ್ಟಿದ ಮೇಲೆ ಒಂದು ಅನಿಸ್ತಾ ಇರೋದು ಅವರು ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ ಇಂಡಸ್ಟ್ರಿಗೆ. ಎಲ್ಲ ಡೈರೆಕ್ಟರ್ಗಳು ಬಂದು ಒಂದು ಸಲ ನೋಡಬೇಕು ಸಿನಿಮಾ, ಆ ಲೆವೆಲ್ ಕೊಟ್ಟಿದ್ದಾರೆ ಸಿನಿಮಾ. ಇಂಡಿಯಾ ಶೇಕ್ ಆಗುತ್ತೆ 100%. ಸೂಪರ್ ಆಗಿದೆ. ಡಬಲ್ ಆ್ಯಕ್ಟಿಂಗ್ ಐತೆ, ಕಾದು ನೋಡ್ಬೇಕಂದ್ರೆ ನಮ್ಮ ಸಮಾಜ ಯಾವ ರೀತಿ ಹಾಳಾಗ್ತೈತೆ ಅದ್ರ ಮೇಲೆ ತೋರಿಸ್ತಾನೆ. ನೋಡ್ಬೇಕು ಸರ್, ತುಂಬ ಇನ್ನೂ ಅರ್ಥ ಆಗ್ತದೆ ಸರ್, ಕ್ಲೀನಾಗಿ ಅರ್ಥ ಆಗ್ತಿದೆ. ಇನ್ನೂ ಇಂಟ್ರೆಸ್ಟ್ ಬರ್ತೈತೆ ಫಿಲಮ್ ಮೇಲೆ. ಕಲ್ಕಿ ಕ್ಯಾರೆಕ್ಟ್ರು ಅದೊಂದೇನು ವಿಷನ್ಸ್ಗಳೈತಲ್ಲ, VFX ಅಲ್ಟಿಮೇಟ್ ಸರ್. ಅದ್ರ ಬಗ್ಗೆ ಮಾತಾಡಂಗಿಲ್ಲ, ಆ ಥರ ಮಾಡೋನೆ. ಇನ್ನೂ ಇಂಟ್ರೆಸ್ಟ್, ಇನ್ನೂ ಕ್ಯೂರಿಯಾಸಿಟಿ ಇನ್ನೂ ಯಾವ ಲೆವೆಲ್ ಗೊತ್ತೈತೆ ಅಂದ್ರೆ ನೋಡ್ಬೇಕು. ಇಂಟ್ರಲ್ಲಿ ಯಾಕಾರ ಕೊಟ್ರೆ ಅನ್ಸುತ್ತೈತೆ, ಅದೈತೆ ಅಂದ್ರೆ ಬ್ರೇಕೇ ಬೇಡ, ಇನ್ನೂ ಹಂಗೆ ಕಂಟಿನ್ಯೂ ಆಗಿರ್ಬೇಕಂತ ಅನಿಸುತ್ತೆ. ಅಷ್ಟು ಇಂಟ್ರೆಸ್ಟ್ ಐತೆ ಸರ್. ಮೊಬೈಲ್ ನೋಡೋಕ್ಕೆ ಸ್ಟೇಟಸ್ ಇಡ್ಬೇಕಂದ್ರೆ ಅದಕ್ಕೂ ಟೈಮ್ ಇಲ್ದಂಗೆ ಒಂದು ಸೆಕೆಂಡ್ ವೇಸ್ಟ್ ಮಾಡಲಾರ ಮೂವಿ ನೋಡ್ತಿದ್ದೀವಿ. ಅಷ್ಟು ಆಡಿಯನ್ಸ್ ಅಷ್ಟು ಸೈಲೆಂಟಾಗಿ ಆ ಒಂದು ವಿಷನ್ಸ್ನ ಅರ್ಥ ಮಾಡ್ಕೊಂತಿದ್ದಾರೆ. ತುಂಬ ಮಸ್ತಾಗಿ ಸರ್, ಇದು ವೇಟ್ ಮಾಡ್ತೀನಿ. ಸೂಪರ್ ಆಗಿದೆ, ಸಖತ್ತಾಗಿದೆ. ಸ್ವಲ್ಪ ಅರ್ಥ ಆಗ್ತಾ ಇದೆ. ಕಲ್ಕಿ ಕ್ಯಾರೆಕ್ಟರ್ ಅಂತ ಏನು ಹೇಳೋಕ್ಕಾಗಲ್ಲ. ಓಕೆ, ಫುಲ್ ಎಲ್ಲ ಕನ್ಫ್ಯೂಷನ್ ಆಗಿದೆ. ಸೆಕೆಂಡ್ ಹಾಫ್ ಆದ್ಮೇಲೆ ಹೇಳ್ಬೋದು. ಇಂಟ್ರೋಲ್ ಬ್ಯಾಕ್ ಸೂಪರ್ ಆಗಿದೆ, ಅದನ್ನ ಎರಡು ಮಾತಿಲ್ಲ. ಓಕೆ, ಸೂಪರ್ ಆಗಿದೆ ಬಸ್. ಫುಲ್ ಫಿಲಮ್ ನೋಡೋಣ ಬ್ರೋ, ಈಗಲೇ ಗೊತ್ತಿಲ್ಲ. ಟ್ರೈಲರ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಸೂಪರ್ ಆಗೈತೆ, ಸೆಕೆಂಡ್ ಹಾಫ್ ನೋಡ್ಬೇಕು. ಅವ್ರು ಕೇಳಬೇಕಾ, ಅವ್ರು ಕೇಳೋಕ್ಕಾಗುತ್ತಾ ಮಾಡೋ ಆಕ್ಷನ್ಗೆ, ಡೈರೆಕ್ಷನ್ಗೆ? ಇನ್ನೊಂದು ಫುಲ್ ನೋಡಿಲ್ಲ, ನೋಡೋಣ ಇಲ್ಲಿ. ಸರ್, ಫಸ್ಟ್ ಹಾಫು ಫುಲ್ಲು ಕನ್ಫ್ಯೂಸಿಂಗ್ ಇದೆ. ನಿಮ್ಮ ಮಾಮೂಲಿ ಗೊತ್ತು ಉಪೇಂದ್ರ ಮೂವಿ ಅಂದರೆ ಹೆಂಗಿರುತ್ತೆ ಅಂತ. ಆಗಲೇ ಅರ್ಧ ಸೈಕ್ ಆಗಿದ್ದೀವಿ, ಇನ್ನು ಅರ್ಧ ನೋಡಿದ್ಮೇಲೆ ಗೊತ್ತಾಗುತ್ತೆ ಫುಲ್ ಸೈಕ್ ಆಗ್ತೀವಾ ನಾಮೊಳಗೆ ವಾಪಸ್ ಹೋಗ್ತೀವ ಅಂತ. ಇನ್ನೂ ಏನೂ ಅರ್ಥ ಆಗಿಲ್ಲ ಸಿನಿಮಾ. ಫಸ್ಟ್ ಹಾಫು ಓಕೆ, ಸ್ವಲ್ಪ ಬೋರ್ ಹೊಡಿತಾ ಇದೆ ಫಸ್ಟ್ ಹಾಫು. ಸೆಕೆಂಡ್ ಹಾಫ್ ನೋಡಬೇಕು, ನೋಡಿದ್ಮೇಲೆ ಒರಿಜಿನಲ್ ರಿವ್ಯೂ ಕೊಡೋಕ್ಕಾಗೋದು. ನೋಡೋಣ, ಇಂಟ್ರೋಲ್ ಆಗಿದೆ ಈಗ. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ತಿರ್ಗಾ ಬಂದು ನಾನು ಮತ್ತು ನೀನು ಇಲ್ಲಿವರೆಗೂ ಕಂಡಿಲ್ಲ ಗುರು. ಸೆಕೆಂಡ್ ಹಾಫಲ್ಲಿ ಏನಾದ್ರು ಕಾಣ್ಬೋದು. ಕಲ್ಕಿ ಅಂತ ಒಂದು ಇವಾಗ ಕಲ್ಕಿ ಅಂತ ತೋರಿಸ್ತಾ ಇದ್ದಾರೆ. ಇನ್ನೊಂದು ಬಂದು ನೇಚರ್ ಬಗ್ಗೆ ಇದೆ. ಏನೂ ಅರ್ಥ ಆಗ್ತಾ ಇಲ್ಲ ಮೂವಿ ಅಂತೂ. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ರಿವ್ಯೂ ಕೊಡೋಕ್ಕಾಗೋದು. ಸರ್, ಪ್ರತಿಯೊಬ್ಬರು ಪ್ರಜೆನೂ ನೋಡಬೇಕು ಮೂವಿನ. ಇವರು ಕಮರ್ಷಿಯಲ್ ಫಿಲಮ್, ನಾರ್ಮಲ್ ಫಿಲಮ್ ಥರ ನೋಡೋಕೆ ಹೋಗಬಾರ್ದು. ಇದನ್ನ ಓನ್ಲಿ ಸೋಷಿಯಲ್ ಮೆಸೇಜು ಪ್ಲಸ್ ಪ್ರತಿಯೊಬ್ಬ ಪ್ರಜೆನೂ ಅರ್ಥ ಮಾಡ್ಕೋಬೇಕು. ಇದನ್ನ ಒಂದು ನಿಮಿಷ ಆ ಕಡೆ ಈ ಕಡೆ ಯೋಚನೆ ಮಾಡಿದಾಗ ನೋಡಿದ್ರೆ ಮಾತ್ರ ಫಿಲಮ್ ಅರ್ಥ ಆಗೋದು. ನೀವು ಫಿಲಮ್ನ ನಾರ್ಮಲ್ ಫಿಲಮ್, ಕಮರ್ಷಿಯಲ್ ನಾರ್ಮಲ್ ಬೇರೆ ಫಿಲಮ್ ಥರ ಕಂಪೇರಿಂಗ್ ಮಾಡೋಂಗಿಲ್ಲ. ಉಪ್ಪಿ ಡೈರೆಕ್ಷನ್ ಈಸ್ ಅಲ್ಟಿಮೇಟು. ಓನ್ಲಿ ಅರ್ಧ ನೋಡಿ ಮೊದಲು ತಲೆನೇ ನೋಡ್ಬೇಕು, ಯೋಚನೆ ಮಾಡಿ. ಪ್ರತಿಯೊಬ್ಬ ಪ್ರಜೆ ನೋಡಬೇಕು ಅದನ್ನ. ಯಾರೂ ಇಡೀ ಸೋಷಿಯಲ್ ರಾಜಕೀಯ ವ್ಯಕ್ತಿಗಳು, ಪ್ರತಿಯೊಬ್ಬ ಪ್ರಜೆ ಆಲ್ ಓವರ್ ವರ್ಲ್ಡಲ್ಲಿ ನೋಡ್ಬೇಕು ಈ ಮೂವಿನ. ಯಾಕೆಂದ್ರೆ ಇವ್ರು ಬರೋ ಫಿಲಮ್ ಥರ ಥಿಂಕ್ ಮಾಡಿದ್ರೆ ಅರ್ಥ ಆಗಲ್ಲ. ನಾರ್ಮಲ್ ಫಿಲಮ್ ಥರ ನೋಡೋಕ್ಕೆ ಹೋಗಬೇಡಿ. ಓನ್ಲಿ ನಾರ್ಮಲ್ಲು ಸಮಾಜದ ಬಗ್ಗೆ ಯೋಚನೆ ಮಾಡೋರು ಮಾತ್ರ ಅರ್ಥ ಆಗೋದು ಫಿಲಮ್. ಇದು ಫಿಲಮ್ ನೋಡೋಕೆ ಅರ್ಥ ಆಗಲ್ಲ. ಸಮಾಜದ ಬಗ್ಗೆ ಚಿಂತನೆ ಇರೋರಿಗೆ, ಯೋಚನೆ ಇರೋರಿಗೆ, ಕನ್ಸರ್ನ್ ಇರೋರಿಗೆ ಮಾತ್ರ ಈ ಫಿಲಮ್ ಅರ್ಥ ಆಗೋದು. ಸಮಾಜದ ಬಗ್ಗೆ ಕಾಳಜಿ ಇರಬೇಕು ಅಂಥವ್ರು ಮಾತ್ರ ಈ ಫಿಲಮ್ ಅರ್ಥ ಆಗೋದು. ಓನ್ಲಿ ಫಿಲಮ್ ಥರ ನಾರ್ಮಲ್ ಫಿಲಮ್ ಥರ ನೋಡೋಕೆ ಹೋಗ್ಬೇಡಿ.